ಗುರು ನಿನ್ ಕೈಲಿ ಆಗತ್ತಾ ಮಾಡು ಆಯ್ತಾ. ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು, ಯಾರ ಕೈಲೂ ಆಗದಿರೋದನ್ನ ನೀನ್ ಮಾಡಿ ತೋರ್ಸಿದ್ರೆ ಎಲ್ಲಾ ಡ್ರೈವರ್ಗಳು ನಿನ್ನ ಫೋಟೋನ ಇಟ್ಕೊಂಡು ದೇವ್ರ ರೀತಿಯಲ್ಲಿ ನಿನ್ನ ಪೂಜೆ ಮಾಡ್ತಾರೆ ಆಯ್ತಾ. ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದಾರೆ, ಯೂಟ್ಯೂಬ್ ಅಲ್ಲಿ ಹಂಗ್ ವಿಡಿಯೋ ಮಾಡಿ ಹಾಕ್ತಾರೆ, ಹಿಂಗ್ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹಾಕ್ಬಿಟ್ಟು ನೀ ಅದರಿಂದ ಏನ್ ಸಿಗತ್ತೆ ನಿನ್ಗೆ ಆಯ್ತು. ಸೊ ಯೂಟ್ಯೂಬರ್ಸ್ಗಳು ನಮ್ಮಂತ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳು ಏನಿದೀವಿ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಓಕೆ, ನಾವು ಹೇಳ್ತಿನ ಕೆಲಸ ಮಾಡ್ತೀವಿ ಅಂತಾನೆ ಇಟ್ಕೋ, ಓಕೆನಾ. ವಿಡಿಯೋ ಮಾಡಿ ಹೇಳ್ತೀನಿ ಅಂತಾನೆ ಸುಮಾರು ಜನ ಕೇಳ್ತೀವಿ ಅಂತ ಇಟ್ಕೋ. ಸರ್ ಪರವಾಗಿಲ್ಲ, ಬೇಡ ಜಾಸ್ತಿ ಕೊಟ್ಟಿದ್ದೀರಾ ಸರ್, ಇಲ್ಲ ಜಾಸ್ತಿ ಕೊಟ್ಟಿದ್ದೀರಾ ಪರವಾಗಿಲ್ಲ ಸರ್, ಬೇಡ ಬಿಡಿ ಸರ್. ಕಮ್ಮಿ ಕೊಡ್ತಾರೆ ಅದೇನು 300 ರೂಪಾಯಿ ವರ್ಕೌಟ್ ಆಗುತ್ತೆ. I am also CEO. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ನೆನೆ ಒಂದು ವಿಡಿಯೋ ನೋಡಿರ್ತಾರೆ, ಸುಮಾರು ದಿನಗಳ ನಂತರ ಇದು 2ನೇ ವಿಡಿಯೋನ ಅಪ್ಲೋಡ್ ಮಾಡ್ತಿರುವಂಥದ್ದು. ಟೈಮ್ ಬಂದ್ಬಿಟ್ಟು 10:30 ರಾತ್ರಿ ಆಗಿದೆ. ಸೊ ಡ್ಯೂಟಿ ಆನ್ ಮಾಡ್ಕೊಂಡು ಮೊದಲು ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ದಿನನೇ ಗ್ಯಾಪ್ ಆಯಿತು, ನಂಗೆ ರೀಸನ್ ಹೇಳೋದಕ್ಕೆ ಬೇಜಾರಾಗುತ್ತೆ. ಬಟ್ ಇರುವಂಥ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು. ಸೊ ಏನಪ್ಪ ಅಂತ ಹೇಳಿದ್ರೆ ವಿಷಯ, ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರಲಿಲ್ಲ. ಸೊ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ನನ್ನ ಹುಟ್ಟೂರು ಅಂದರೆ ನಾನು ಹುಟ್ಟಿ ಬೆಳೆದಂಥ ಊರು ಮೈಸೂರು. ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಸ್ವಲ್ಪ ಏನೋ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ಸೊ ಅಲ್ಲೇ ಓಡಾಡಬೇಕಿತ್ತು. ಸೊ ಆ ಒಂದು ರೀಸನಿಂದ ಡ್ಯೂಟಿನೂ ಕೂಡ ಮಾಡೋಕ್ಕಾಗಿಲ್ಲ ಅಷ್ಟಾಗಿ ಆಯಿತಾ. ಸೊ ಅದರಿಂದ ಕೂಡ ವಿಡಿಯೋಸ್ನ ಮಾಡೋದಕ್ಕಾಗಿಲ್ಲ. ಸೊ ಅಷ್ಟೇ ಆಯಿತಾ. ಸೊ ಅಲ್ಲಿಂದ ಬರೋದ್ರೊಳಗಡೆ ಒಂದಷ್ಟು ಇಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಒಂದು ಕ್ಯಾಬ್ ರಿಲೇಟೆಡ್ ಆಗಿರ್ಬೋದು, ಡ್ರೈವರ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾನು ಏನಕ್ಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ಬೋದು, ಯಾಕೆ ಮಾತಾಡಿಲ್ಲ, ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡೋಕ್ಕಿಲ್ಲ ಅಂತ. ಸೊ ಹೇಳಿದ್ನಲ್ಲ, ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ. ಸೊ ಆ ಒಂದು ರೀಸನಿಂದ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಿಲ್ಲ. ಸೊ ಓಕೆನಾ. ಸೊ ಅದ್ರ ಬಗ್ಗೆ ಮಾತಾಡಲೇಬೇಕಂತ ಹೇಳಿದ್ರೆ ನಾನು ನಿಮಗೆ ಮುಂದಿನ ಈ ವಿಡಿಯೋ ಆದಮೇಲೆ ಒಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡೋಣ ಗೈಸ್. ಇವತ್ತು ಬಂದ್ಬಿಟ್ಟು 21ನೇ ತಾರೀಕು ರಾತ್ರಿ 10:30 ಟೈಮು. ಸೊ ನಾಳೆ 22ನೇ ತಾರೀಕು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕರ್ನಾಟಕ ಬಂದ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಸೊ ಅದಕ್ಕೆ ನಮ್ಮ ಕ್ಯಾಬ್ನ ಒಂದು ಸಂಘಟನೆಗಳು ಏನೇನು ಇದ್ದಾವೆ, ಸೊ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಸೊ ಖಂಡಿತವಾಗ್ಲೂ ಮಾಡೋಣ. ಏನಕ್ಕಂದರೆ ಇದು ಕನ್ನಡದ ಪರ ಹೋರಾಟ ಆಗಿರೋದ್ರಿಂದ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಿಗರಾಗಿ ಹುಟ್ಟಿನೂ ಕೂಡ ಏನು ಪ್ರಯೋಜನ ಇಲ್ಲ ಭೂಮಿ ಮೇಲೆ. ಯಾರ್ಯಾರು ಡ್ರೈವರ್ಸ್ ಇದ್ದೀರಾ ದಯವಿಟ್ಟು ನಾಳೆ ಒಂದು ದಿನ ಅಂದರೆ ನಾನು ಆಲ್ರೆಡಿ ಈ ವಿಡಿಯೋನ ಹಾಕ್ಬಿಟ್ಟಿರ್ತೀನಿ. ಆ ವಿಡಿಯೋ ನೀವು ಕರೆಕ್ಟಾಗಿ ಒಂದು ದಿನ ನೋಡ್ತಾ ಇರ್ತೀರಾ. ಬಟ್ ಯಾರು ಡ್ಯೂಟಿ ಮಾಡಲ್ಲ ಅಂತ ಅಂದ್ಕೊಳ್ತೀನಿ 22ನೇ ತಾರೀಕು. ಸೊ ಏನಿಲ್ಲ, ಬೆಳಗ್ಗೆ 6 ಗಂಟೆ ಸಂಜೆ 6 ಗಂಟೆ ತನಕ ಆರಾಮಾಗಿ ರೆಸ್ಟ್ ಮಾಡಿರಿ, ಓಕೆನಾ. ಒಂದು ದಿನದಲ್ಲಿ ಏನು ಅಂಥದ್ದು ಕಳ್ಕೊಳ್ಳೋವಂಥದ್ದು ಏನು ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ, ನಾನು ಕೂಡ ಬೆಳಗ್ಗೆ 6 ಗಂಟೆ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿನ ಮಾಡ್ಕೊಳ್ಬೇಕು. ಸೊ ನೋಡೋಣ ಎಷ್ಟಾಗುತ್ತೆ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್ ಹೋಗುವ. ಡೀಸೆಲ್ ಇಲ್ಲ, ಡೀಸೆಲ್ ಹಾಕ್ಸ್ಕೊಳ್ಬೇಕು. ಸೊ ಈಗ ಆನ್ ದ ವೇ ಹೋಗ್ತಾ ಈಗ ಹಾಕ್ಸ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಬುಕ್ಕಿಂಗು ಭಾರತಿ ಸಿಟಿಯಿಂದ ಬಿದ್ದಿದೆ. ಡ್ರಾಪು ಮುನೆಕೊಲ್ಲಲ್ ಅಂತ ಏನೋ ಇತ್ತು, ಮುನೆಕೊಲ್ಲಲ್ ಅಂತ. ಸೊ ತಗೊಂಡಿದ್ದೀನಿ ಊಬರಲ್ಲಿ. ಬನ್ನಿ ಡ್ರಾಪ್ ಮಾಡೋಣ. ಟೈಮ್ ಬಂದು 10:41 ಇವಾಗ. ಸ್ನೇಹಿತರೆ, ಮೊದಲನೇದು ಕರ್ಕೊಂಡ್ಬಂದು ದೊಡ್ಡಬಳ್ಳಾಪುರ ಟೋಲಿಂದ ಒಂದು 3 ಕಿಲೋಮೀಟರ್ ಡ್ರಾಪು. ಸೊ ಡ್ರಾಪ್ ಮಾಡಿದೆ. ಅಮೌಂಟು ಬಂದು 247 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೊ ತೊಗೊಂಡಿದ್ದೀನಿ. ಸೊ ಇವರೇ ವಾಪಸ್ ಬರ್ತೀನಿ ಅಂತ ಹೇಳಿದ್ರು. ಸೊ ಡ್ಯೂಟಿ ಆಫ್ ಮಾಡ್ಕೊಳ್ತೀನಿ, ಒಂದು 15-20 ನಿಮಿಷ ಸರ್ ಬರ್ತೀನಿ ಅಂತಂದು ಹೇಳಿದ್ರು. ಸೊ ತಿರ್ಗಾ ಕರ್ಕೊಂಡೋಗಿ ಅವ್ರನ್ನ ಭಾರತೀಯ ಸಿಟಿಗೆ ಡ್ರಾಪ್ ಮಾಡಬೇಕು. ಸೊ ನೋಡೋಣ ಇದಕ್ಕೆ ಎಷ್ಟು ಕೊಡ್ತಾನೆ. ನನಗೆ 321 ರೂಪಾಯಿ ಕೊಟ್ಟಿದ್ದಾನೆ. ಸರ್ ಪರವಾಗಿಲ್ಲ, ಬೇಡ ಜಾಸ್ತಿ ಕೊಟ್ಟಿದ್ದೀರಾ ಸರ್, ಇಲ್ಲ ಜಾಸ್ತಿ ಕೊಟ್ಟಿದ್ದೀರಾ ಪರವಾಗಿಲ್ಲ ಸರ್, ಬೇಡ ಬಿಡಿ ಸರ್. ಕಮ್ಮಿ ಕೊಡ್ತಾರೆ ಗುರು, ನಾನು ನೋಡಿದ್ದೆ. ಅದೇನು 300 ರೂಪಾಯಿ ವರ್ಕೌಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲ ಕರ್ಕೊಂಡೋಗಿದ್ನಲ್ಲ ದೊಡ್ಡಬಳ್ಳಾಪುರ ಡ್ರಾಪ್ ಮಾಡಿದ್ನಲ್ಲ,
ಸೊ ಅಲ್ಲಿಂದ ಸೇಮ್ ಅವರೇ ಬಂದರು. ಈಗ ಒಂದು 20 ನಿಮಿಷ ವೆಯ್ಟ್ ಮಾಡಿ ಕರ್ಕೊಂಬಂದೆ. ಸೊ ಹತ್ತತ್ರ ಅವರು ಅಲ್ಲಿಂದ ಇಲ್ಲಿ 28 ಕಿಲೋಮೀಟರ್ ಇದೆ ಭಾರತ ಸಿಟಿಗೆ, ಆಯ್ತಾ. ಸೊ ಅಮೌಂಟ್ ಎಷ್ಟು ಕೊಟ್ಟಿರ್ಬೋದು ಹೇಳಿ? 500 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. 500 ರೂಪಾಯಿ ಪ್ಲಸ್ ದೊಡ್ಡಬಳ್ಳಾಪುರ ರೋಡಿಂದ ಆ ಕಡೆಯಿಂದ ಬರ್ತಾರೆ, ಟೋಲ್ ಮೇಲೆ ಕರ್ಕೊಂಬ ಅಂತ ಹೇಳಿದ್ರು. ಸೊ ಅದು 50 ರೂಪಾಯಿ ಎಕ್ಸ್ಟ್ರಾನ ನನಗೆ ಗೂಗಲ್ ಪೇ ಮಾಡಿದ್ದಾರೆ. ಅದಲ್ಲದೆ ಆಯ್ತು 500 ರೂಪಾಯಿ, 550 ರೂಪಾಯಿ ಕೊಟ್ಟಿರೋದು 28 ಕಿಲೋಮೀಟ್ರಿಗೆ. ಇದಲ್ಲದೆ ನಾನು ಸ್ಟಾರ್ಟಿಂಗು ಏನು ಡ್ರಾಪ್ ಮಾಡಿದೆ ದೊಡ್ಡಬಳ್ಳಾಪುರ ರೋಡಲ್ಲಿ. ಸೊ ಅಮೌಂಟ್ ಬಂದ್ಬಿಟ್ಟು 200 ಚಿಲ್ಲರೆ ಅಂತ ತೋರಿಸ್ತು ಊಬರಲ್ಲಿ, ಆಯ್ತಾ. ಬಟ್ ನನ್ಗೆ ಅವಾಗ ಕೊಟ್ಟಿದ್ದು ಇವರು 500 ರೂಪಾಯಿ, 200 ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಅವಾಗ, ಆಯ್ತಾ. ನೋಡಿ ಈ ಥರ ಕಸ್ಟಮರ್ಸ್ಗಳಿಗೆ ಇವಾಗ ನೋಡಿ ನೀವೇ ಕೇಳಿಸ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಬೇಡ ಬಿಡಿ ಸರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಟೋಲ್ದು ಸಪ್ರೇಟ್ ಜಾಸ್ತಿ ಕೊಟ್ಟರು. ನಿಮ್ಗೆ ಅವರೇ ಹೇಳ್ತಿದ್ರು ನೋಡಿ, ಊಬರ್ ಅನ್ನು ಕೊಡೋದು ಕಡಿಮೆ ಕೊಡ್ತಾನೆ, ನಿಮ್ಗೇನು ಇದಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಅವ್ರಿಗೆ ಕಸ್ಟಮರ್ಗಳಿಗೆ ಅರ್ಥ ಆಗತ್ತೆ ಊಬರ್ ಅವ್ನ ಡ್ರೈವರ್ಗೆ ಯಾವ ಥರ ಅಮೌಂಟ್ ಕೊಡ್ತಿದ್ದಾನೆ ಏನಾಯ್ತು ಅಂತ. ಬಟ್ ಊಬರ್ ಅವನಿಗೆ ಗೊತ್ತಾಗ್ತಿಲ್ಲ, ಏನ್ ಮಾಡೋದು ಮನೆ ಬರಗಳು ಹಿಂಗೆ. ಸ್ನೇಹಿತರೆ, ಇವತ್ತು ನಾನು ಡ್ಯೂಟಿ ಮಾಡಿರೋದು ಬಂದ್ಬಿಟ್ಟು 2 ಡ್ಯೂಟಿ ಮಾಡಿರೋದು. ಟೈಮ್ ಬಂದ್ಬಿಟ್ಟು ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ 6 ಗಂಟೆ ಕರೆಕ್ಟಾಗಿ. ಸೊ ಒಂದು ಏರ್ಪೋರ್ಟ್ ಡ್ಯೂಟಿನ ಏರ್ಪೋರ್ಟ್ಗೆ ಒಂದು ಡ್ಯೂಟಿ ಇತ್ತು, ಡ್ರಾಪ್ ಮಾಡಿಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ 6 ಗಂಟೆಗೆ. ಸೊ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ನಾವು ವಿಷಯ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಮೈಸೂರಿನಲ್ಲಿ ಇರಲಿಲ್ಲ ಅಂತ ಒಂದು ಹೇಳಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಡ್ರೈವರ್ಗಳು, 1-2-3 ಜನ ಡ್ರೈವರ್ಗಳು ಒಂದಷ್ಟು ವಿಡಿಯೋಗಳನ್ನ ಮಾಡಿರೋಂಥದ್ದನ್ನ ನೀವು ನೋಡ್ತಾ ಇರ್ತೀರಾ. ಅಂಥವ್ರಿಗೆ ಒಂದು ವಿಷಯನ ಮುಟ್ಟಿಸ್ಬೇಕಿತ್ತು ನಾನು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರೋವಂಥದ್ದು. ಗುರು, ನಿನ್ ಕೈಲಿ ಆಗತ್ತಾ ಮಾಡು, ಆಯ್ತಾ. ಅದನ್ನ ಬಿಟ್ಬಿಟ್ಟು ಇನ್ನೊಬ್ರನ್ನ ಬ್ಲೇಮ್ ಮಾಡೋದು, ಇನ್ನೊಬ್ರನ್ನ ಆ ವಿಷಯಕ್ಕೆ ಮಧ್ಯದಲ್ಲಿ ತರುವಂಥದ್ದು, ಸೊ ಈ ಕೆಲಸ ದಯವಿಟ್ಟು ಮಾಡ್ಬೇಡ. ನಿನ್ ಕೈಲಿ ಆಗತ್ತಾ ಮಾಡು, ಖುಷಿನೇ. ನಿನ್ ಕೈಲಿ ಯಾರ ಕೈಲೂ ಆಗದಿರೋದನ್ನ ನೀನ್ ಮಾಡಿ ತೋರ್ಸಿದ್ರೆ ಎಲ್ಲಾ ಡ್ರೈವರ್ಗಳು ನಿನ್ನ ಫೋಟೋನ ಇಟ್ಕೊಂಡು ದೇವ್ರದ ರೀತಿಯಲ್ಲಿ ನಿನ್ನ ಪೂಜೆ ಮಾಡ್ತಾರೆ, ಆಯ್ತಾ. ಸೊ ಅದನ್ನ ಬಿಟ್ಬಿಟ್ಟು ನೀನು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದಾರೆ, ಯೂಟ್ಯೂಬ್ ಅಲ್ಲಿ ಹಂಗ್ ವಿಡಿಯೋ ಮಾಡಿ ಹಾಕ್ತಾರೆ, ಹಿಂಗ್ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹಾಕ್ಬಿಟ್ಟು ನೀ ಅದರಿಂದ ಏನ್ ಸಿಗತ್ತೆ ನಿನ್ಗೆ, ಆಯ್ತು. ಸೊ ಓಕೆ ಆಯ್ತು, ನಾವು ಯೂಟ್ಯೂಬರ್ಸ್ಗಳು ನಮ್ಮಂತ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳು ಏನಿದೀವಿ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಓಕೆ, ನಾವು ಹೇಳ್ತಿನ ಕೆಲಸ ಮಾಡ್ತೀವಿ ಅಂತಾನೆ ಇಟ್ಕೋ, ಓಕೆನಾ. ವಿಡಿಯೋ ಮಾಡಿ ಹೇಳ್ತೀನಿ ಅಂತಾನೆ ಸುಮಾರು ಜನ ಕೇಳ್ತೀವಿ ಅಂತ ಇಟ್ಕೋ. ವಿಡಿಯೋ ನೋಡೋ ಅಂತಾರ ಏನು, ವಿಡಿಯೋ ನೋಡೋ ಅಂತವ್ರಿಗೆ ಏನ್ ತಲೆಗೆ ಲದ್ದಿ ಇಟ್ಕೊಂಡಿರ್ತಾರ, ಅವ್ರು ಹೇಳ್ತೀನೋ ಅಂತ ಕೆಲಸ ಮಾಡ್ತಾರ? ಖಂಡಿತವಾಗ್ಲೂ ಮಾಡೋದಿಲ್ಲ. ಸೊ ನಾವೇನ್ ಮಾಡೋದು, ಜನಕ್ಕೆ ಹಿಂಗ್ ಕಾಲದಲ್ಲಿ ಬುದ್ಧಿ ಇದೆ, ಮುಂಚೆ ತರ ಜನಗಳ ಬಕ್ರ ಆಗೋದಿಲ್ಲ, ಆಯ್ತಾ. ನಾವೇನೇ ಜನ 100 ತರ ಹೇಳಿದ್ರು ಕೂಡ ಜನಕ್ಕೆ ಜಾಸ್ತಿ ಬುದ್ಧಿ ಇದೆ, ಆಯ್ತಾ. ಅವರು ಅವ್ರದೇ ಆದಂತ ರೀತಿಯಲ್ಲಿ ಯೋಚನೆ ಮಾಡ್ಬಿಟ್ಟು ನಿರ್ಧಾರಗಳನ್ನ ತಗೊಳ್ಳುವಂತ ಜನರು ಈಗಿನ ಕಾಲದಲ್ಲಿ ಇರುವಂತದ್ದು, ಆಯ್ತಾ. ಸೊ ಆದ್ರೂ ಕೂಡ ನಾವು ಎಲ್ಲಾ ಯೂಟ್ಯೂಬರ್ಸ್ಗಳು ಅಂತ ಹೇಳಕ್ ಹೋಗಲ್ಲ. ಒಂದಷ್ಟು ಜನ ಏನ್ ಕನ್ನಡದಲ್ಲಿ ಈ ಒಂದು ಕ್ಯಾಬ್ ರಿಲೇಟೆಡ್ ಒಂದಷ್ಟು ಯೂಟ್ಯೂಬ್ ನ ವಿಡಿಯೋಸ್ ನ ಮಾಡಿ ಹಾಕ್ತಿದ್ದೇವೆ. ಸೊ ಎಲ್ಲಾ ಯೂಟ್ಯೂಬರ್ಸ್ ಪರವಾಗಿ ನಾನು ನಿಂತ್ಕೊಳ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಕೂಡ ಇಲ್ಲಿ ದಾರಿ ತಪ್ಪಿಸ್ಬೇಕು, ಯಾವುದೇ ಒಬ್ಬ ಡ್ರೈವರ್ನ ಯಾವುದೇ ಒಬ್ಬ ವ್ಯಕ್ತಿನ ದಾರಿ ತಪ್ಪಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋನ ಮಾಡೋದಿಲ್ಲ. ಎಷ್ಟು ಜನ ವಿಡಿಯೋದಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ಗಳನ್ನ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಗೊತ್ತಿಲ್ಲ. ನಾವೆಲ್ಲೂ ಕೂಡ ಯಾವುದೇ ಒಂದು ಆ್ಯಪ್ ಬಗ್ಗೆ ಪ್ರಮೋಟ್ ಮಾಡೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ಅದನ್ನೇ ವಹಿಸ್ಕೊಂಡು ಮಾತಾಡೋದಾಗಿರ್ಬೋದು, ಅದನ್ನ ಬೆಳೆಸೋದಾಗಿರ್ಬೋದು, ನಮ್ಗೆ ಒಂದು ಉದ್ದೇಶ ಇಲ್ಲ, ಆಯ್ತಾ. ಸೊ ನಾವು ಕೂಡ ಅನ್ನ ತಿಂತಿರೋದೆ, ನಿಮ್ ತರನೇ ನಾನು ಕೂಡ ಅನ್ನ ತಿಂತಿರೋದೆ. ನೀನು ಮಾಡ್ತಿರೋದು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ವಿಡಿಯೋ ಮಾಡಾಕ್ತಿದ್ಯಾ, ನಾನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋ ಮಾಡಾಕ್ತಿದ್ವಿ, ಬಟ್ ಹೆಸರು ಬೇರೆ ಬೇರೆ ಅಷ್ಟೇ, ಆಯ್ತಾ. ದಯವಿಟ್ಟು ನಿನ್ ಕೈಲ ಆದ್ರೆ ಮಾಡು ಗುರು, ಆಯ್ತಾ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಬೇರೆ ಯೂಟ್ಯೂಬರ್ಸ್ ಹಂಗೆ ಅವ್ರು ಒಬ್ನೇ ಅಂತ ಅಲ್ಲ, ಸುಮಾರು ಜನ ನೋಡಿರ್ತೀನಿ ನಾನು. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಾಕೋದ್ರಿಂದ ಒಂದಷ್ಟು ಬಿಸ್ನೆಸ್ ಹಾಳಾಗ್ತಿದೆ, ಹೊಸಬ್ರು ಬಂದು ಸೇರ್ಕೊಳ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಅಂದ್ಕೊಳ್ತಿದ್ದೆ ಅಂತ ಸುಮಾರು ಜನ ಹೇಳ್ತಾರೆ. ನಾವು ವಿಡಿಯೋ ಮಾಡಿ ಹಾಕೋದ್ರಿಂದ ಬರೀ ನೀವು ಒಂದನ್ನೇ ನೀವು ಪಾಯಿಂಟ್ ಔಟ್ ಮಾಡಿ ತೋರಿಸಬಹುದು, ಬಟ್ ಅದರಲ್ಲಿ ತುಂಬಾ ವಿಷಯಗಳಿದಾವೆ. ನಾವು ಒಳ್ಳೆ ರೀತಿಯಲ್ಲಿ ಹೇಳಿರುವಂತ ತುಂಬಾ ಯೂಸ್ಫುಲ್ ಆಗುವಂತ ವಿಷಯಗಳು ಹೇಳಿರುವಂತ ತುಂಬಾನೇ ಇದಾವೆ. ಸೊ ಅದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ, ನಂಗೆ ಗೊತ್ತು. ಈಗ ಪ್ರಪಂಚನೇ ಹಂಗೆ, ಒಳ್ಳೇದಕ್ಕೆ ಬೆಲೆ ಇಲ್ಲ, ಒಳ್ಳೇದನ್ನ ಯಾರು ಮಾತಾಡೋದಿಲ್ಲ, ಆಯ್ತಾ. ಸೊ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಟ್ರೈಕ್ ಗೀಕ್ ಅನ್ನೋದೆಲ್ಲ ಯಾವ ತರ ಅಂತ ಹೇಳಿದ್ರೆ, ನೀನ್ 500 ಜನನ 1000 ಜನ ಸೇರಿಸ್ಬಿಟ್ಟು ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಪ್ರೈವೇಟ್ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡೋದ್ರಿಂದ ಏನು ಬೆನಿಫಿಟ್ ಇಲ್ಲ. ಏನಕ್ಕಪ್ಪ ಹೇಳ್ತೀನಿ ವಿಷಯನ ಅಂತ ಹೇಳಿದ್ರೆ,
ಮೊನ್ನೆ ಒಂದು ನಾನು ಮೈಸೂರಿನಲ್ಲಿ ಇದ್ದಂತ ಟೈಮಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರುವಂತ ಒಂದಷ್ಟು ವಿಡಿಯೋಗಳನ್ನ ನೋಡಿದೆ ನಾನು. ಅಂತ ಅನ್ಸ್ತು ಅಂತ ಹೇಳಿದ್ರೆ, 500 ಅಲ್ಲ 1000 ಜನ ಅಲ್ಲ, ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಬರೀ 500 ಜನ ಇದ್ದಾರಾ ಅಥವಾ 1000 ಜನ ಇದ್ದಾರಾ? ಇಲ್ಲ, ನೀನು ಮಾಡ್ಬೇಕು ಅಂತ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿದ್ಯಾ, ಬಟ್ ನಿಂಗೆ ಸಪೋರ್ಟಿವ್ ಆಗಿ ಎಷ್ಟು ಜನ ನಿಂತ್ಕೊಂಡ್ರು ಆಯ್ತು. ಇಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ನಾವು ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಇಲ್ಲಿ ಕ್ಯಾಬ್ ಡ್ರೈವರ್ಸ್ ಒಗ್ಗಟ್ಟು ಅನ್ನೋದಿಲ್ಲ. ಆಫ್ ಮಾಡ್ಕೊಳ್ತೀನಿ, ಇಬ್ರು ಆಫ್ ಮಾಡ್ಕೊಳ್ತೀನಿ, 100 ಜನ ಮಾಡ್ಕೊಳ್ತೀನಿ, ಅದೇನೋ ಪ್ರಯೋಜನ ಆಗೋದಿಲ್ಲ. ಸೊ ಓಕೆನಾ, ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕು. ಅದು ಎಲ್ಲಿ ಹೋರಾಡಬೇಕು, ಅದು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿದ್ರೆ ಮಾತ್ರ ಅದು ಸಾಧ್ಯ, ಬದಲಾಗುವಂತ ಸಾಧ್ಯತೆಗಳು ಇರತ್ತೆ. ಅದನ್ನ ಬಿಟ್ಬಿಟ್ಟು ನಾನೇನೋ ಮಾಡ್ಬಿಡ್ತೀನಿ ಅನ್ನೋದು ಅದೆಲ್ಲ ಆಗದಿರೋ ಕೆಲಸ. ಅಧಿಕಾರದಲ್ಲಿ ಇದ್ದಾರೆ, ಯಾರು ಒಂದು ಅಧಿಕಾರದಲ್ಲಿ, ರಾಜಕಾರಣದ ಅಧಿಕಾರದಲ್ಲಿ ಇದ್ದಾರೆ, ಸೊ ಅದ್ರಲ್ಲಿ ಇರುವಂತವ್ರು ಎಲ್ಲಿವರೆಗೂ ಈ ಲಂಚ ದುಡ್ಡು ಅನ್ನೋದನ್ನ ತಿನ್ನೋದನ್ನ ಬಿಡೋದಿಲ್ವೋ, ಸೊ ಅಲ್ಲಿವರೆಗೂ ಈ ಒಂದು ಸಿಸ್ಟಮ್ ಏನಿದೆ, ಸೊ ಇದು ಬದಲಾಗೋದಿಲ್ಲ. ನೀವು ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಇದು ಬದಲಾಗೋದಿಲ್ಲ. ಇದು ಬದಲಾಗಬೇಕು ಅಂತ ಅನ್ನೋದು ಇದ್ದಿದ್ರೆ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣ ಸಾಕು, ಇದನ್ನೆಲ್ಲ ಡ್ರೈವರ್ಸ್ ಲೈಫ್ ನ ಬದಲಾಯಿಸುವಂತದ್ದು. ಅಥವಾ ಯಾವ ಒಂದು ಆ್ಯಪ್ ಇಲ್ಲಿವರೆಗೂ ದುರಾಂಕಾರದಿಂದ ಮೆರ್ಕೊಂಡು ಬೆಳೀತಾ ಇದೆ, ಸೊ ಆ ಒಂದು ಆ್ಯಪ್ ಅನ್ನ ಮುಚ್ಚೋದಕ್ಕೆ ಸರ್ಕಾರಕ್ಕೆ ದೊಡ್ಡ ವಿಷಯ ಏನಲ್ಲ. ಬಟ್ ಸರ್ಕಾರನೇ ಇದಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತ ಅನ್ನೋದಕ್ಕೆ ಸಾಕ್ಷಿಗಳು ನಿಂಗೆ ಎಷ್ಟು ಬೇಕು ಹೇಳು. ಸೊ ಒಂದನ್ನ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಸಿಸ್ಟಮೇ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ನಾವು ಓಟ್ ಹಾಕಿ ಗೆಲ್ಸಿರುವಂತ ನಾಯಕರುಗಳು ಆತರ ಇದಾರೆ, ನಮ್ದೇ ತಪ್ಪು ಮೈನ್ ಇಲ್ಲಿ. ನಾವು ನಾಯಕರುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಆಯ್ತಾ, ನಾವೇ ಅವ್ರನ್ನೆಲ್ಲ ಅಧಿಕಾರಕ್ಕೆ ಕರ್ಕೊಂಬಂದು ಕೂಡ್ಸಿರುವಂತದ್ದು ಅನುಭವಿಸ್ಬೇಕು. ಇವಾಗ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಆದ್ರೆ ಏನಾದ್ರು ಮಾಡ್ಕೊಡ್ರಿ, ಇಲ್ಲ ಅಂತ ಹೇಳಲ್ಲ, ನಾನ್ ಸಪೋರ್ಟ್ ಮಾಡಲ್ಲ, ಅದ್ ಹಿಂಗೆ ಅಂತ ಹೇಳಲ್ಲ, ಸಪೋರ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ನೋಡಿ, ಇವತ್ತು ಕರ್ನಾಟಕ ಬಂದಿತ್ತು, ಸೊ ಬೆಳಗ್ಗೆ 6 ಗಂಟೆ ಸಂಜೆ 6 ಗಂಟೆ ತನಕ ಡ್ಯೂಟಿ ಯಾರು ಮಾಡಬಾರ್ದು, ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ 6 ಗಂಟೆಗೆ ಡ್ಯೂಟಿನ ಎಂಡ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಅಂದ್ಕೊಂಡಿರ್ಬೋದು ಯಾಕೆ ವಿಡಿಯೋಸ್ ಆಗ್ತಿಲ್ಲ ಅಂತ ಹೇಳಿ. ಸೊ ಈ ಒಂದು ರೀಸನ್ ಕೂಡ ಹೌದು. ಸೊ ನಾನು ಇಲ್ಲಿ ಒಬ್ಬನೇ ಬದಲಾಯಿಸ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ ಕ್ಯಾಬ್ ಫೀಲ್ಡ್ ಅಲ್ಲಿ ಅಂತ ಹೇಳಿ ಬಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಏನಕ್ಕಂದ್ರೆ ಇಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ, ಸಪೋರ್ಟ್ ಅನ್ನೋದು ಇರೋದಿಲ್ಲ. ಓಕೆನಾ, ಸೊ ಈ ಒಂದು ರೀಸನ್ ಇಂದಾನೆ ಅಷ್ಟೇ. ಸೊ ಬೇರೆ ಭಾಷೆಯಲ್ಲಿ ಯೂಟ್ಯೂಬರ್ಸ್ಗಳು ಕ್ಯಾಬ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡಾಕ್ತಾರೆ. ಅವರ ಒಂದು ರೀಚ್ ಹೆಂಗಿರುತ್ತೆ ಪ್ರತಿ ವಿಡಿಯೋಸ್ಗೂ, ನಮ್ಮ ಕನ್ನಡದಲ್ಲಿ ನಾವು ಮಾಡುವಂತಹ ವಿಡಿಯೋಸ್ಗೆ, ಅದು ಕ್ಯಾಬ್ ರಿಲೇಟೆಡ್ ಕಂಟೆಂಟ್ ವಿಡಿಯೋಸ್ಗೆ ಯಾವ ರೀತಿ ರೀಚ್ ಸಿಗತ್ತೆ ಅನ್ನೋದಕ್ಕೆ, ನಮ್ಮ ಡ್ರೈವರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಈ ಕನ್ನಡಿಗರು ಯಾವ ತರ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅಟ್ಲೀಸ್ಟ್ ನಮ್ಮ ಕೈಲಿ ದುಡ್ಡು ಮಾಡೋಕ್ಕಾಗತ್ತೋ, ದುಡ್ಡು ಕೊಡೋಕ್ಕಾಗತ್ತೋ, ದುಡ್ಡಿನ ಸಹಾಯ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಜನಕ್ಕೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಅದು ನಮ್ಗೆ ತೃಪ್ತಿ ಕೊಡ್ತಾ ಇದೆ ಅಂತ ಹೇಳಿದ್ಮೇಲೆ ಅದು ನಮ್ಗೆ ಒಳ್ಳೆ ಕೆಲಸನೇ. ಸೊ ಅದನ್ನ ಖಂಡಿತವಾಗ್ಲೂ ನಾವು ನಮ್ಮ ಶಕ್ತಿ ಇರೋ ತನಕ ನಾವು ಮಾಡೇ ಮಾಡ್ತೀವಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.